ಮಂಗಳೂರು ಪೆಟ್ರೋಕೆಮಿಕಲ್ ರಿಫೈನರಿ ಸೆಂಟರ್ ಅಂದರೆ ಮಂಗಳೂರು ತೈಲ ಶುದ್ಧೀಕರಣ ಘಟಕ ಬಹುತೇಕ ಭಾರತದ ಎರಡನೇ ಬಹಳ ದೊಡ್ಡ ಉದ್ಯಮ. ಮಂಗಳೂರಿನಿಂದ ಅನೇಕ ಕಡೆಗಳಿಗೆ ಪೆಟ್ರೋಲು, ಡೀಸೆಲ್ ಮತ್ತು ಗ್ಯಾಸ್ ಸೇರಿದಂತೆ ಬೇರೆ ಬೇರೆ ಪೆಟ್ರೋಲಿಯಂನ ಉತ್ಪನ್ನಗಳು ಸರಬರಾಜಾಗುವಂಥ ಒಂದು ಜಾಗ. ಹಾಗಾಗಿ ಈ ಒಂದು ಪ್ರದೇಶದಿಂದ ಅನೇಕ ಟ್ಯಾಂಕರ್ಗಳ ಮೂಲಕ ಡೀಸೆಲ್ ಪೆಟ್ರೋಲ್ಗಳು ಭಾರತದ ಅನೇಕ ಕಡೆಗಳಿಗೆ, ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತದ ಅನೇಕ ಕಡೆಗಳಿಗೆ ಸಪ್ಲೈ ಆಗುತ್ತೆ. ಆದರೆ ಇಲ್ಲಿ ಒಂದು ಬಹುದೊಡ್ಡ ಜಾಲವನ್ನು, ದಂಧೆಯನ್ನು ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಯಾಕಂದರೆ ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲನ್ನು ತುಂಬಿಸಿ ಬರುವಂತಹ ಟ್ಯಾಂಕರ್ಗಳಿಂದ, ಅದನ್ನು ಪಾರ್ಕ್ ಮಾಡುವಂಥ ಯಾರ್ಡ್ಗಳಿಂದ ಅಲ್ಲಿಂದ ಪೆಟ್ರೋಲನ್ನು ಯಾವ ರೀತಿಯಾಗಿ ಕದ್ದು ಅದನ್ನು ಬೇರೆಯವರಿಗೆ ಹೇಗೆ ಮಾರಾಟ ಮಾಡಲಾಗುತ್ತೆ ಅನ್ನುವಂಥ ಭಾಳ ಒಂದು ದೊಡ್ಡ ದಂಧೆಯನ್ನು, ಸ್ಫೋಟಕ ದಂಧೆಯನ್ನು ಮಂಗಳೂರು ಪೊಲೀಸರು ಭೇದಿಸಿರುವಂಥದ್ದು. ನಾನೀಗ ಸುರತ್ಕಲ್ ಬಳಿ ಇರುವಂಥ ಒಂದು ಟ್ಯಾಂಕರ್ ಯಾರ್ಡ್ನಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಇಲ್ಲಿ ಸಾವಿರಾರು ಟ್ಯಾಂಕರ್ಗಳು ಪ್ರತಿನಿತ್ಯ ಬರುತ್ತೆ. ಅದರಲ್ಲಿ ಕೇವಲ ಪೆಟ್ರೋಲ್ ಡೀಸೆಲ್ ಟ್ಯಾಂಕರ್ಗಳಷ್ಟೇ ಅಲ್ಲ, ಈ ಯಾರ್ಡ್ನಲ್ಲಿ LPG ಟ್ಯಾಂಕರ್ಗಳಿದೆ, ಅದರ ಜೊತೆಗೆ ಪೆಟ್ರೋಲ್ ಟ್ಯಾಂಕರ್ಗಳು, ಡೀಸೆಲ್ ಟ್ಯಾಂಕರ್ಗಳು, ಅದರ ಜೊತೆಗೆ ಡಾಮರ್ ಅಂದರೆ ಪೆಟ್ರೋಲಿಯಂನ ಮತ್ತೊಂದು ಕಟ್ಟಕಡೆಯ ಉತ್ಪನ್ನ ಆಗಿರುವಂತಹ ಮತ್ತೊಂದು ಡಾಮರ್ ಉತ್ಪನ್ನಗಳ ಟ್ಯಾಂಕರ್ಗಳು ಕೂಡ ಇರುವಂಥದ್ದು. ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈಗಾಗಲೇ ಸುರತ್ಕಲ್ ಪೊಲೀಸರು 1600 ಲೀಟರ್ ಡೀಸೆಲ್ ಕದ್ದಂಥ ಒಂದು ಬಹಳ ದೊಡ್ಡ ದಂಧೆಯನ್ನು ಭೇದಿಸಿರುವಂಥದ್ದು. ಇಲ್ಲಿ ನೀವು ಗಮನಿಸ್ಬೋದು ಈ ಒಂದು ಟ್ಯಾಂಕರನ್ನು. ಈ ಟ್ಯಾಂಕರ್ನಲ್ಲಿ, ಈ ಡೀಸೆಲ್ ಟ್ಯಾಂಕರ್ನಲ್ಲಿ ಒಟ್ಟು C1, C2, C3, C4 ಮತ್ತು C5 ಅಂದರೆ 5 ಕಂಟೈನರ್ಗಳಿರುತ್ತೆ. ಒಂದೊಂದು ಇದರಲ್ಲಿ 4000 ಲೀಟರ್ನಷ್ಟು, ಅಂದರೆ ಒಟ್ಟು ಓವರಾಲ್ ಆಗಿ ಒಂದು 20 ರಿಂದ 25 ಸಾವಿರದವರೆಗೂ ಕೂಡ ಡೀಸೆಲ್ ಅಥವಾ ಪೆಟ್ರೋಲನ್ನು ತುಂಬಿಸಿಡಬಹುದು. ಹಾಗಾಗಿ ಈ ಒಂದು ಇದರಿಂದ ಅವರು ದಂಧೆಯನ್ನು ನಡೆಸ್ತಾ ಇದ್ರು. ಇದೇ ಒಂದು ಜಾಗದಲ್ಲಿ ಆ ಒಂದು ದಂಧೆ ನಡೀತಾ ಇದ್ದಂಥದ್ದು. ಹಾಗಾಗಿ ಈ ಒಂದು ಯಾರ್ಡನ್ನು ನೀವು ನೋಡಿದ್ರಿ. ಮುಂದೆ ನಾವು ಸ್ವಲ್ಪ ಮುಂದಕ್ಕೆ ಹೋದರೆ ಅವರ ಬೇರೆ ಜಾಗಗಳಿಗೆ ಕೂಡ ನಾವು ನಿಮಗೆ ತೋರಿಸ್ಕೊಂಡು ಹೋಗ್ತೀವಿ. ಯಾಕಂದರೆ ಈ ಒಂದು ಜಾಗದಲ್ಲಿ ಸಾವಿರಾರು ಪೆಟ್ರೋಲ್ ಟ್ಯಾಂಕರ್ಗಳು ನಿತ್ಯ MRPLನಲ್ಲಿ ಅವರಿಗೆ ಸೇರಿದಂಥ ಬೇರೆ ಬೇರೆ ಘಟಕಗಳಲ್ಲಿ ಲೋಡ್ ಆಗುತ್ತೆ. ಅವರು ಬಂದ ನಂತರ ಆ ಒಂದು ಚಾಲಕರು ಇರಲಿಕ್ಕೋಸ್ಕರ ಒಂದೊಂದು ಶೆಡ್ಡನ್ನು ನಿರ್ಮಾಣ ಮಾಡಲಾಗಿದೆ. ಯಾಕಂದರೆ ಇದು ಪ್ರೈವೇಟ್ ಲ್ಯಾಂಡ್ ಆಗಿದ್ದರೂ ಕೂಡ ಇಲ್ಲಿ ಬಾಡಿಗೆ ಆಧಾರಗಳಲ್ಲಿ ಅವರ ಟ್ಯಾಂಕರ್ಗಳನ್ನು ನಿಲ್ಲಿಸಿ ಇಲ್ಲಿಂದ ಅವರು ಬೇರೆ ಬೇರೆ ಭಾಗ, ಕರ್ನಾಟಕದ ಅನೇಕ ಕಡೆಗಳಿಗೆ ಇಲ್ಲಿಂದ ಪೆಟ್ರೋಲ್ ಡೀಸೆಲ್ ಸಪ್ಲೈ ಆಗುವಂಥದ್ದು. ಇಲ್ಲಿ ಅವರಿಗೆ ಸೇರಿದಂಥ ಒಂದು ಯಾರ್ಡ್ ಇದೆ. ಆ ಯಾರ್ಡ್ನಲ್ಲಿ ಅವರ ಟ್ಯಾಂಕರ್ ಸಿಬ್ಬಂದಿಗಳು ಮಲಗಲಿಕ್ಕೋಸ್ಕರ, ಅವರು ರೆಸ್ಟ್ ಮಾಡಲಿಕ್ಕೋಸ್ಕರ ಒಂದು ಕೊಠಡಿಯನ್ನು ಮಾಡಿರುವಂಥದ್ದು. ಈ ಕೊಠಡಿಯಲ್ಲಿ ಅವರು ಒಂದಷ್ಟು ರೆಸ್ಟ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ. ಆದರೆ ಇದರ ಪಕ್ಕದಲ್ಲಿ ಮತ್ತೊಂದು ರೂಮ್ ಇದೆ. ಆ ರೂಮ್ನಲ್ಲಿ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ದಂಧೆಯ ಮೇನ್ ಪಿಲ್ಲರ್ ಅಂತ ಕಳಿಸ್ಕೊಳ್ಳುವಂಥದ್ದು ಈ ಒಂದು ಕೊಠಡಿ. ಈಗ ಪೊಲೀಸರು ಈ ಒಂದು ರೂಮನ್ನು ಸೀಸ್ ಮಾಡಿದ್ದಾರೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಟ್ಯಾಂಕರ್, ಒಂದು 20,000 ಲೀಟರ್ನ ಡೀಸೆಲ್ ಟ್ಯಾಂಕರ್ ಇರ್ಬೋದು. ಆ ಡೀಸೆಲ್ ಟ್ಯಾಂಕರ್ನಲ್ಲಿ ಡೀಸೆಲನ್ನು ತುಂಬಿಸಿ ನೇರವಾಗಿ ಅದನ್ನು ಯಾವುದಾದ್ರೂ ಬೇರೆ ಊರುಗಳು ಕೊಂಡೋಗ್ತಾರೆ. ಆದರೆ ಹೇಗೆ ಕದೀತಾರೆ ಅಂದರೆ, 20,000 ಲೀಟರನ್ನು ಕಂಪ್ಲೀಟಾಗಿ ಆ ಒಂದು ಟ್ಯಾಂಕರ್ಗೆ ತುಂಬಿಸಲಾಗುತ್ತೆ. ಆ 20,000 ಲೀಟರನ್ನು ಅದಕ್ಕೆ ಕಂಪ್ಲೀಟಾಗಿ ತುಂಬಿಸಿದ್ರೂ ಕೂಡ ಟೆಂಪ್ರೇಚರ್ಗಳ ಆಧಾರದ ಮೇಲೆ ಅದರಲ್ಲಿ ವೇರಿಯೇಷನ್ಗಳು ಬರುತ್ತೆ. ಅಂದರೆ ಮಂಗಳೂರಿನ ಟೆಂಪ್ರೇಚರ್ ಒಂದು 23 ಡಿಗ್ರಿ ಸೆಲ್ಸಿಯಸ್ ಇದ್ದರೆ, ಅಂದರೆ ವೆದರ್ ಟೆಂಪ್ರೇಚರ್ 23 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇದ್ದರೆ, ನಾವು ಬೀದರ್ಗಳಿಗೆ, ಆ ಭಾಗಕ್ಕೆ, ಕಲಬುರಗಿ ಭಾಗಕ್ಕೆ ಹೋದಾಗ ಅಲ್ಲಿ ಮತ್ತಷ್ಟು ವೆದರ್ ಭಾಳಷ್ಟು ಹೀಟ್ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಅಂತಹ ಹೀಟ್ ವೆದರ್ನ ಸಂದರ್ಭಗಳಲ್ಲಿ ಅಲ್ಲಿ ಆ ಒಂದು ಡೀಸೆಲ್ ಟ್ಯಾಂಕರ್ನಲ್ಲಿ ವೇರಿಯೇಷನ್ಸ್ಗಳಿರುತ್ತೆ. ಅಂದರೆ ಈಗ 20,000 ಲೀಟರ್ ಇದೆ, ಅದು 20 ಸ್ವಲ್ಪ 50 ಲೀಟರ್ ಹೆಚ್ಚಿಗೆ ತೋರಿಸಬಹುದು. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅದರಲ್ಲಿ ಆ ವೇರಿಯೇಷನ್ಸ್ಗಳು ಬರುತ್ತೆ, ಅಥವಾ ಕಡಿಮೆಯಾಗಿ ತೋರಿಸ್ಬೋದು. ಹಾಗಾಗಿ ಅದರ ಲೆಕ್ಕಾಚಾರಗಳು ಭಾಳ ಸ್ಪಷ್ಟವಾಗಿ ಇರೋದಿಲ್ಲ. ಹಾಗಾಗಿ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡಂತಹ ಈ ದಂಧೆಕೋರರು ಏನಿದ್ದಾರೆ, ಅವರು ಅದರಿಂದ ಪ್ರತಿ ಟ್ಯಾಂಕರ್ಗಳಿಂದ ಒಂದು 50 ಲೀಟರ್ ಅಥವಾ 25 ಲೀಟ್ರು, 30 ಲೀಟರ್ಗಳನ್ನು ಅದರಲ್ಲಿ ಚಾಲಕ ಮತ್ತು ಟ್ಯಾಂಕರ್ನ ಮಾಲಕರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಸದ್ಯಕ್ಕೆ 4-5 ಜನರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಮತ್ತು ಅದರ ದಂಧೆ ಹಿಂದೆ ಇನ್ನಷ್ಟು ಜನ ಇರ್ಬೋದು. 1600 ಲೀಟರ್ ಅಷ್ಟು ಈಗ ಸಿಕ್ಕಿದೆ. ಆದರೆ ಇಲ್ಲಿ ಸಾಕಷ್ಟು ಯಾರ್ಡ್ಗಳಿವೆ. ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾಗಿ ಪೆಟ್ರೋಲ್ ಟ್ಯಾಂಕರ್ಗಳನ್ನು ಮತ್ತು ಡೀಸೆಲ್ ಟ್ಯಾಂಕರ್ಗಳನ್ನು ನಿಲ್ಲಿಸಿರ್ತಾರೆ. ಅವುಗಳಿಂದ ಕದ್ದು ಅದನ್ನು ಬೇರೆಯವರಿಗೆ ಮಾರಾಟ ಮಾಡುವಂಥ ದಂಧೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ. ನೀವು ನೋಡಬಹುದು, ಈ ಟ್ಯಾಂಕರ್ನಿಂದ ಯಾವ ರೀತಿಯಾಗಿ, ಅಂದರೆ ಅದರ ಪೈಪ್ಗಳೇನಿರುತ್ತೆ ಅದರಿಂದ ಸ್ವಲ್ಪವೇ ಡೀಸೆಲನ್ನು ತೆಗೆಯುವಂಥದ್ದು. ದೊಡ್ಡ ಮಟ್ಟದಲ್ಲಿ ಅವರು ತೆಗೆಯೋದಿಲ್ಲ, ಸಣ್ಣ ಮಟ್ಟದಲ್ಲಿ ತೆಗಿತಾರೆ. ಆದರೆ ಸಾವಿರಾರು ಟ್ಯಾಂಕರ್ಗಳು ಬರುವಾಗ ಒಂದೊಂದು ಟ್ಯಾಂಕರ್ನಿಂದ ಒಂದು 20, 25, 30 ಲೀಟರ್ಗಳು ತೆಗೆದರೂ ಕೂಡ ಅದು ಭಾಳ ದೊಡ್ಡ ಒಂದು ಡ್ಯಾಮೇಜ್. ಹಾಗಾಗಿ ಇಲ್ಲಿಂದ ಬೇರೆ ಬೇರೆ ಕಂಪನಿಗಳಿಗೆ, ಪೆಟ್ರೋಲ್ ಪಂಪ್ಗಳಿಗೆ ಅನ್ನೋದಕ್ಕಿಂತ ಬೇರೆ ಬೇರೆ ದೊಡ್ಡ ದೊಡ್ಡ ಉದ್ಯಮಗಳಿಗೆ ಡೀಸೆಲ್ ಸಪ್ಲೈ ಆಗುತ್ತೆ. ಅವರ ಜನರೇಟರ್ಗಳು ನಡೆಸೋಕೆ ಅಥವಾ ಅವರ ಮಿಷನರಿಗಳನ್ನು ನಡೆಸೋಕೆ, ಅಥವಾ ಬೇರೆ ಬೇರೆ ಉದ್ಯಮಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಸಪ್ಲೈ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಕ್ಯಾಲ್ಕುಲೇಷನ್ಗಳು ಆಗೋದಿಲ್ಲ. ಬಂದಂಥದ್ದನ್ನು ತೆಗೆದುಕೊಳ್ತಾರೆ. ಅದರಲ್ಲಿ ಕಡಿಮೆ ಬರ್ಬೋದು, ಹೆಚ್ಚು ಬರ್ಬೋದು, ಟೆಂಪ್ರೇಚರ್ ಲೆವೆಲ್ಗಳ ಆಧಾರದ ಮೇಲೆ ಅದನ್ನೇ ದಾಳವಾಗಿಸಿಕೊಂಡು ಈ ದಂಧೆಯನ್ನು ನಡೆಸ್ತಾ ಇದ್ರು. ಸದ್ಯಕ್ಕೆ ಬೇಸಿಕ್ ಒಂದಷ್ಟು ಜನ ಸಿಕ್ಕಿದ್ದಾರೆ ಅಷ್ಟೇ. ಉಳಿದ ಒಂದಷ್ಟು ಜನರ ಪತ್ತೆಗಾಗಿ ಮಂಗಳೂರು ಪೊಲೀಸರು ಬಲೆ ಬೀಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜೇಶ್, ಸುವರ್ಣ ನ್ಯೂಸ್, ಮಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.